ಹಾವು ಅಂದ ತಕ್ಷಣ ನನಗೆ ನೆನಪಾಗೋದು ಒಂದು ಸಣ್ಣ ಕತೆ. ಬಹುಶಃ ನನಗೊಂದು 6ರಿಂದ 7 ವಯಸ್ಸು ಇರ್ಬೋದು. ಸೊ ಭಕ್ತ ಪ್ರಹ್ಲಾದ ಸಿನಿಮಾ ಶೂಟಿಂಗ್ ಅಲ್ಲಿ ನಾನು ಪ್ರಹ್ಲಾದ. ಸೊ ಹಾಗಾಗಿ ಅಲ್ಲಿ ಒಂದು ಕಟ್ಟೆ ಮೇಲೆ ಕೂತಿರ್ತೀನಿ. ಆ ಕಟ್ಟೆ ಮೇಲೆ ಕೂತಿದ್ದಾಗ ನನ್ನ ಸುತ್ತ ಒಂದು ಹಾವು, ಆ ಸಣ್ಣ ವಯಸ್ಸಲ್ಲಿ ಆ ಹಾವು ನನ್ನ ಮೇಲಿದ್ದಾಗ ಅದರ ಉಸಿರಾಟ ಏನಿತ್ತು ಅದು ಇನ್ನೂ ನನ್ನ ಕಿವಿಯಲ್ಲಿ ಹಾಗೇ ಇದೆ. ಸೊ ಅವತ್ತಿಂದ ಹಾವನ್ ಕಂಡ್ರೆ ಒಂಥರ ಭಯ. ಸಿನಿಮಾದಲ್ಲೋ ಅಥವಾ ಟಿವಿಯಲ್ಲೋ ಕಾರ್ಯಕ್ರಮ ಆ ಥರ ಬಂದಾಗ ಹಾವಿರೋದನ್ನ ಐ ಜಸ್ಟ್ ಸ್ವಿಚ್ ಇಟ್ ಆಫ್. ಬಟ್ ಈಗ ಬೆಳಿಗ್ಗೆಯಿಂದ ಸುಮಾರು ಒಂದು 2 ಹಾವನ್ನ ನೋಡಿದೆ. ಎಲ್ಲೋ ಒಂದು ಕಡೆ ಒಂದು 30% ನನಗೆ ಭಯ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಸಿಕ್ತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅಮೋಘ್. ಯಾಕಂದ್ರೆ ಅಮೋಘ್ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು, ತುಂಬಾ ತಿರುಗಾಡ್ಸಿದ್ರು. ಹಾಗಾಗಿ ಬೆಳಿಗ್ಗೆ ಒಂದು 2 ಹಾವು ನೋಡಿದ್ಮೇಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತುಗಳೆಲ್ಲ ಹೇಳಿದ್ಮೇಲೆ ನಾವು ಅದಕ್ಕೆ ತೊಂದರೆ ಕೊಡಲ್ಲ ಅಂದ್ರೆ ಅದು ನಮ್ಗೆ ಏನು ಮಾಡಲ್ಲ ಅಂತ ಒಂದ್ ಕಡೆ ಫೀಲಿಂಗ್. ಹಂಗಂತ 100% ಧೈರ್ಯ ಬಂದಿಲ್ಲ, ಅಟ್ಲೀಸ್ಟ್ ಒಂದು 30% ಧೈರ್ಯ ಬಂತು.